ಇನ್ನು ನಕಲಿ ಮದ್ಯವನ್ನ ಸೇವಿಸಿ 14 ಮಂದಿ ಸಾವನ್ನಪ್ಪಿರುವಂತಹ ಘಟನೆ ಪಂಜಾಬ್ನ ಅಮೃತಸರದಲ್ಲಿ ನಡೆದಿದೆ. 6 ಮಂದಿ ಗಂಭೀರ ಸ್ಥಿತಿಯಲ್ಲಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದು 4ರನ್ನ ವಿಚಾರಣೆಗಾಗಿ ವಶಕ್ಕೆ ಪಡೆದಿದ್ದಾರೆ. 2 ಎಫ್ಐಆರ್ಗಳು ದಾಖಲಾಗಿವೆ. ಬಂಗಾಲಿ, ಪಾತಳಪುರಿ, ಮರಾರಿ ಕಾಲನ್ ಮತ್ತು ಥೇರೆವಾಲಾ ಮತ್ತು ತಲ್ವಡಿ ಘುಮಾನ್ ಎಂಬ 5 ಗ್ರಾಮಗಳಲ್ಲಿ ಸಾವುಗಳು ಸಂಭವಿಸಿದೆ. ಮಜಿತಾದಲ್ಲಿ ನಡೆದಂತಹ ದುರಂತ ಘಟನೆಯ ನಂತರ ನಕಲಿ ಮದ್ಯ ಪೂರೈಕೆ ಮತ್ತು ತಯಾರಿಕೆಯಲ್ಲಿ ತೊಡಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಪಂಜಾಬ್ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದೆ ಅಂತ ಅಮೃತಸರದ ಎಸ್ಎಸ್ಪಿ ಮಣೀಂದರ್ ಸಿಂಗ್ ಹೇಳಿದ್ದಾರೆ. ತಯಾರಕರನ್ನ ಹುಡುಕಲು ಶಂಕಿತ ಸ್ಥಳಗಳಲ್ಲಿ ದಾಳಿಗಳು ನಡೆಯುತ್ತಿವೆ ಅಂತ ಅವರು ದೃಢಪಡಿಸಿದ್ದಾರೆ. ಸೋಮವಾರ ರಾತ್ರಿ 9:30 ಸುಮಾರಿಗೆ ಇಲ್ಲಿ ನಕಲಿ ಮದ್ಯ ಸೇವಿಸಿ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ನಾವು ತಕ್ಷಣ ಕ್ರಮ ಕೈಗೊಂಡು 4ರನ್ನ ಬಂಧಿಸಿದ್ದೇವೆ. ಮುಖ್ಯ ಪೂರೈಕೆದಾರ ಪರಮಜಿತ್ ಸಿಂಗ್ ಅವರನ್ನ ಬಂಧಿಸಿದ್ದೇವೆ. ಅವರನ್ನ ವಿಚಾರಣೆ ನಡೆಸಿದಾಗ ಪ್ರಮುಖ ಪೂರೈಕೆದಾರ ಸಹಬ್ ಸಿಂಗ್ ಬಗ್ಗೆ ತಿಳಿದು ಬಂದಿದೆ. ಅವರನ್ನು ಸಹ ಬಂಧಿಸಿದ್ದೇವೆ. ಅವರು ಈ ಮದ್ಯವನ್ನ ಯಾವೆಲ್ಲ ಕಂಪನಿಗಳಿಂದ ಖರೀದಿಸಿದ್ದಾರೆ ಎಂಬುದರ ಕುರಿತು ನಾವು ತನಿಖೆ ನಡೆಸುತ್ತಿದ್ದೇವೆ. ಪಂಜಾಬ್ ಸರ್ಕಾರದಿಂದ ನಕಲಿ ಮದ್ಯ ಪೂರೈಕೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ನಮಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ ಎಂದರು.